ಅಮ್ಮ, ನನ್ನ ಸೋದರ ಮಾವ ಸಾಕಷ್ಟು ಶಾಲೆ ಕಲಿತು ಮಿಲಿಟರಿ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೆ ಮಿಲಿಟರಿಗೆ ಕೂಡ ಅರ್ಜಿ ಬಂದಿದೆ. ಆದಷ್ಟು ಬೇಗನೆ ಅವರಿಗೆ ಆ ನೌಕರಿ ದೊರೆಯಲಿ ಅಂತ ನಾನಿನಲ್ಲಿ ಕೇಳಿಕೊಳ್ಳುತ್ತೇನೆ. ಹಲೋ ಭಾರತಿ, ಏನು ಈ ಸೋದರ ಮಾವ ಬರ್ತಾನಂತ ಹಾದಿ ಕಾಯ್ತಾ ಆ ದೇವರಲ್ಲಿ ಪೂಜೆ ಮಾಡ್ತಿರೋದಿಲ್ಲ, ಏನು ವಿಶೇಷ? ಹೌದು ಮಾವ, ಆ ದೇವರಲ್ಲಿ ನಿನ್ನ ಬಗ್ಗೆನೇ ಕೇಳಿಕೊಳ್ತಾ ಇದ್ದೆ. ನನ್ನ ಮಾವ ಎಷ್ಟೊಂದು ಕಷ್ಟಪಟ್ಟು ದುಡಿತಾ ಇದ್ದಾನೆ, ಅವನನ್ನು ಚೆನ್ನಾಗಿ ಇಡುವಂತ ಆ ದೇವಿಯಲ್ಲಿ ಸದಾ ಕೇಳಿಕೊಳ್ತಾ ಇದ್ದೆ. ನೋಡು ಭಾರತಿ, ಆ ದೇವಿ ಹಾಗೂ ಆ ನನ್ನ ಸೋದರ ಮಾವನ ಆಶೀರ್ವಾದದಿಂದ ನಾನು ಈಗಾಗಲೇ ಸೈನಿಕ ಸೇವೆಗೆ ಭರ್ತಿಯಾಗಿ 6 ತಿಂಗಳ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದ್ದೇನೆ. ಅದಕ್ಕಾಗಿ ನಿನಗೆ ಸುಳ್ಳುಸುದ್ದಿ ಹೇಳ್ಬೇಕಂತ ಊರಿಗೆ ಬಂದೆ. ಅಷ್ಟರಲ್ಲಿ ಮಾವನ ಸಲುವಾಗಿ ನೀನು ದೇವರಲ್ಲಿ ಪೂಜಾ ಕಾರ್ಯಕ್ರಮ ನಡೆಸಿರುವೆಯಲ್ಲ? ಹೌದು ಮಾವ, ಈ ಸಿಹಿ ಸಿದ್ಧಿಗೋಸ್ಕರ ಬಂದಿದೆಯಲ್ಲ, ನನಗೆ ಏನಾದ್ರೂ ಕಾಣಿಕೆ ತಂದಿದ್ದೆ? ಹಾ, ತಂದಿದ್ದೇನೆ ಭಾರತಿ. ಹಾ ನೋಡಿ, ಎಲ್ಲವೂ ಕಾಣಿಕೆಗಿಂತ ಮೊದಲು ನಾನು ಚಿಕ್ಕವರಿರುವಾಗ ನನ್ನ ತಂದೆ ತಾಯಿ ತೀರಿಕೊಂಡರು. ಅದು ನನ್ನ ಬಡವರ ಮಣಿತನ. ಯಾಕಂದ್ರೆ ಆ ನನ್ನ ತಂದೆ ತಾಯಿ ಮಧ್ಯಾಹ್ನ ಹೊತ್ತ ಊಟ ಮಾಡಿದ್ರೆ ಸಂಜೆಗೆ ಒಪ್ಪತ್ತು ಇದ್ದು ಉಪವಾಸ ಮಾಡ್ಕೊಳ್ಳುವಂತ ನನ್ನ ಅಂತದ್ರಲ್ಲಿ ಅಂತ ತ್ರಾಸಿನಲ್ಲಿ ಮಗಳನ್ನ ಬೆಳೆಸುತ್ತಾ ಜೀವನ ನಡೆಸ್ತಿದ್ರು. ಆ ವಿಧಿ ಆಟದಿಂದ ನನ್ನ ತಂದೆ ಸತ್ತು ಹೋದ. ನನ್ನ ತಂದೆ ಸತ್ತ ಚಿಂತೆಯಲ್ಲಿ ನನ್ನ ತಾಯಿ ಹಗಲಿರಲು ಊಟವನ್ನು ಬಿಟ್ಟು 1 ವರ್ಷಕ್ಕೆ ಇದ್ದಪ್ಪ ಮಗನನ್ನು ಬಿಟ್ಟು ಅವಳು ಕೂಡ ಸತ್ತು ಶಿವನ ಪಾದ ಸೇರಿದ. ಆಗ ನನ್ನ ತಂದೆ ತಾಯಿ ಕಳೆದುಕೊಂಡ ತಪ್ಪಲಿ ಮಗನನ್ನು ನಿನ್ನ ತಂದೆಯವರು ನನ್ನ ಸೋದರ ಮಾವ ಎತ್ತಿಕೊಂಡು ಬಂದು ತನ್ನ ಮನೆಗೆ ಬಂದು ಜೋಪಾನ ಮಾಡಿದ. ಜೋಪಾನ ಮಾಡಿ ಒಳ್ಳೆ ವಿದ್ಯಾಭ್ಯಾಸ ಕೂಡ ಕಲಿಸಿದ ಅವನ್ನ. ಯಾಕಂದರೆ ನಿಜವಾಗಿಯೂ ಎಲ್ಲರೂ ಕಲ್ಲು ದೇವರಿಗೆ ಬೇಡಿಕೊತಾ ಇದ್ದಾರೆ. ನೀನು ಕೂಡ ಸೋದರ ಮಾವನ ಸಲುವಾಗಿ ದೇವರಿಗೆ ಬೇಡಿಕೊತಾ ಇದ್ದೀಯ. ಆದ್ರೆ ನಾನ್ ಬೇಡಿಕೊಳ್ಳೋದು ಆ ನನ್ನ ನಿಜವಾದ ದೇವರು ವಿದ್ಯಾಭ್ಯಾಸ ಕಲಿಸಿ ನನಗೆ ಈ ಮಿಲಿಟರಿ ನೌಕರಿ ಬರೋರಿಗೆ ಮಾಡಿದ ಆ ನನ್ನ ಸೋದರ ಮಾವ ನಿನ್ನ ತಂದೆ ನಿಜವಾದ ನನ್ನ ಪಾಲಿಗೆ ದೇವರು. ಭಾರತಿ, ನನ್ನ ಪಾಲಿಗೆ ದೇವರು ಅನ್ನಬೇಕು. ಆ ನನ್ನ ಸೋದರ ಮಾವನಿಗೆ ದೇವರು ಅಂತ ಕರೆಯಬೇಕು. ನನ್ನ ಮಾವ ಆರಾಮಿದ್ದಾನಲ್ಲ ಭಾರತಿ? ಮಾವ ಅವರಂತೂ ಚೆನ್ನಾಗಿ ಇದ್ದಾರೆ. ಹಗಲು ರಾತ್ರಿ ನಿನಗೆ ಚಿಂತೆ ಇತ್ತು ಅಂದಾಗ ನೀನೇ ಈಗ ಒಂದು ಒಳ್ಳೆಯ ಮಟ್ಟಕ್ಕೆ ಸೇರಿದ ಮೇಲೆ ನಿನ್ನ ಮಾವ ನೆಮ್ಮದಿ ಇದ್ದಾನೆ. ನೋಡು, ನಿನ್ನನ್ನು ನೋಡಬೇಕು ಅಂತ ಹಬ್ಬರದಿಂದ ಹಾತು ಬರ್ತಾ ಇದ್ದಾನೆ ಆ ನಿನ್ನ ಮಾವ. ಮಾವ ನೋಡು, ಈ ತಾನೇ ಬಂದಿದೀಯಾ, ಆ ದೇವಿಗೆ ನಮಸ್ಕಾರ ಮಾಡು, ಪ್ರಸಾದ ತೆಗೆದುಕೊಳ್ಳುವಂತೆ. ಸರಿ ಬಾರಿ. ಎದ್ದೇಳು ಭಾರತಿ, ಎದ್ದೇಳು. ಆದಷ್ಟು ಬೇಗನೆ ದೇವರ ಅನುಗ್ರಹದಿಂದ ನಿನ್ನಂತ ಶಶಿ ನನ್ನ ಸತ್ಯ ಸಂಸಾರದ ಜ್ಯೋತಿ ಆಗಬೇಕೆನ್ನುವುದು ನಾನು ಕೂಡ ದೇವರಲ್ಲಿ ಬೇಡಿಕೊತಾ ಇದ್ದೇನೆ ಭಾರತಿ. ನಾನು ಕೂಡ ಅಷ್ಟೇ ಮಾವ. ಆದಷ್ಟು ಬೇಗ ನಾವಿಬ್ಬರು ಸತಿಪತಿಗಳಾದರೆ ನಿನ್ನ ಜೀವನ ಕೂಡ ನೆಮ್ಮದಿಯಾಗಿರುತ್ತೆ ಅಂತ ಆ ದೇವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಸರಿ ಭಾರತಿ, ನೋಡಿ, ಹಡೆದವರು ಹಣಿ ಹಾಕಿ ಕೂಡಿ ಬಂದರೆ ಹಡೆದವರನ್ನೇ ಕೇಳಿಲ್ಲ ಅನ್ನುವ ಹಾಗೆ ಆ ಬ್ರಹ್ಮ ನಮ್ಮ ಹಣೆಯ ಬರದಲ್ಲಿ ನೀನೇ ನನ್ನ ಧರ್ಮ ಪತ್ನಿ ಎಂಬ ಬರೆದಿದ್ದರೆ ಯಾರಿಂದಲೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಬಿಡು ಭಾರತಿ, ಊರಿನಿಂದ ಇಲ್ಲಿ ಬರುವಾಗ ಪ್ರಯಾಣದಿಂದ ಬಂದು ಬಹಳ ಸುಸ್ತಾಗಿದೆ. ಅದಕ್ಕಾಗಿ ಸುಸ್ತಾದ ಈ ನಿನ್ನ ಸೋದರ ಮಾವನಿಗೆ ಏನಾದ್ರೂ ವಿಶೇಷ ಇರಬೇಕಲ್ಲವೇ ಭಾರತಿ? ಮಾವ ಅಂದಾಗ ವಿಶೇಷ ಅಂತ ನನಗೆ ಏನ್ ಬೇಕು ಹೇಳಿ ಮಾವ. ಏನಿಲ್ಲ ಭಾರತಿ, ನೋಡಿ, ಮಾವ ಮನೆಯಲ್ಲಿಲ್ಲದಾಗ ಅಂಗಳದಲ್ಲಿ ಇಬ್ಬರು ಆಟ ಆಡ್ತಾ ಇದ್ದೀವಿ. ಚಿಕ್ಕವರಿರುವಾಗ ಆ ಆಟ ಆಡುವಾಗ ನನ್ನ ಗದ್ದ ತುಟಿ ಮುಟ್ಟಿ ಒಂದು ಹಾಡು ಹಾಡ್ತಾ ಇದ್ದಿಲ್ಲ ಭಾರತಿ. ಅದೀಗ
ಮತ್ತೆ ನಿನ್ನ ಸೋದರ ಮಾವನಿಗೆ ಚಿಕ್ಕ ವಯಸ್ಸಿನಲ್ಲಿ ತುಂಟಾಟ ಆಡಿದ ಸಸಿಯೊಂದಿಗೆ ಹಾಡಿ ಕುಣಿಬೇಕೆನ್ನುವ ಆಸೆ ಆಗಿದೆ. ಆಯ್ತು ಬಾಬಾ, ನಿನ್ನ ಆಸೆ ಐತಿ, ಹಾಗೆ ಆಗಲಿ. ಸರಿ ಬಾ. ದೇವಸ್ಥಾನದಲ್ಲಿ ಭೇಟಿಯಾದಿಯಲ್ಲ, ನನಗೆ
ಆದಷ್ಟು ಬೇಗನೆ ಆದ್ರೆ ನನ್ನ ಸೋದರ ಮಾವನಿಗೆ ಮುಖ ನೋಡುವುದರ ಸಮಾಧಾನವಿಲ್ಲ. ಆ ಸೋದರ ಮಾವನ ಆಶೀರ್ವಾದ ಪಡೆದುಕೊಂಡಾಗಲೇ ನನಗೆ ಸಮಾಧಾನ ಆಗ್ತಾ ಇದೆ. ನಡೆ ಭಾರತಿ ಮನೆಗೆ ಹೋಗೋಣ. ಬನ್ನಿ ಮಾವ, ಬೇಗನೆ ಹೋಗೋಣ.